ಇಲ್ಲಿ ನಿಪ್ಪಟ್ಟು ಮಾಡ್ಕೊಳ್ಬೇಕು ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 kg ಮೈದಾ ಹಿಟ್ಟಿಗೆ 1 ಕಪ್ಪು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ಇದು 1 ಕಪ್ಪು 1/4 kg ಅಳತೆ ಬರುತ್ತೆ. ಹಾಗಾಗಿ 4 ಲೋಟ ಮೈದಾ ಹಿಟ್ಟು, 1 ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹೂವಿನ ಕಾಳನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತೀನಿ. ಇದು ಫ್ರೈ ಆದಮೇಲೆ ತುಂಬಾ ಒಂಥರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೂವಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಸ್ವಲ್ಪ ಕುಟ್ಟಿ ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡೆ, ಅದಷ್ಟು ಬೇಗ ಇದಾಗಲಿಲ್ಲ. ಸ್ವಲ್ಪ ಕುಟ್ಟಿ ಹಾಕ್ಕೊಳ್ತೀನಿ. ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಹುರಿಗಡಲೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ. ಪೌಡ್ರ್ ಆದರೂ ಪರವಾಗಿಲ್ಲ, ಸ್ವಲ್ಪ ತರಿ ಇದ್ದಂಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಪೌಡ್ರ್ ಆಗುತ್ತೆ, ಕೆಲವೊಂದು ತರಿ ಇರುತ್ತೆ. ಹಾಗೆ ಇದನ್ನು ಹಾಕ್ಕೊಳ್ತೀನಿ. ಇದು ಎರಡೂ ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟಿಗೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೊಂಚೂರು ಹಿಂಗೆ ಹಾಕ್ಕೊಳ್ತೀನಿ. ಹಿಂಗು ಎಣ್ಣೆಯಲ್ಲಿ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಒಳ್ಳೆಯದು. ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಹಿಂಗು. ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಖಾರ ಇರಲಿ ಅಂತ ಹೇಳಿ. ಇದನ್ನೆಲ್ಲ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಹಸಿ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಸ್ವಲ್ಪ ಡ್ರೈ ಆಗಿತ್ತು, ಅದನ್ನೇ ಹಾಕ್ಕೊಳ್ತೀನಿ. ಹಸಿದಿದ್ದರೆ ಅದನ್ನು ಸ್ವಲ್ಪ ಹೆಚ್ಚಿ ಹಾಕ್ಕೊಳ್ಬೇಕು. ಒಂದು ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನು. ಇದ್ರದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಆದಮೇಲೆ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸತಿ ಎಲ್ಲನೂ ಸರಿ ಸಮಾನವಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ. ಇದನ್ನು ಮತ್ತೆ ಇದಕ್ಕೆ ನಾನು ಯೂಸ್ ಮಾಡಿರೋ ಎಣ್ಣೆ, ಅಂದರೆ ನಾನು ಫ್ರೈ ಮಾಡಿರೋ ಎಣ್ಣೆನೇ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿಯಲ್ಲಿರ್ಬೇಕಾದ್ರೆ ನಾನು ಅದನ್ನು ಸೌಟಲ್ಲಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಕ್ಲೀನಾಗಿ ನಾನು ಎಲ್ಲದಕ್ಕೂ ಎಣ್ಣೆ ಅನ್ನೋದು ಹದ ಬರೋ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಬಿಸಿನೀರಾದರೂ ಹಾಕ್ಕೋಬೋದು. ನಾನಿಲ್ಲಿ ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ, ಅದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಇದು ಒಣಗಬಾರ್ದು, ಡ್ರೈ ಆಗಬಾರ್ದು. ಇದನ್ನು ಒಂದು ತಟ್ಟೆ ಅಥವಾ ಏನಾದರೂ ಒಂದು ಬಟ್ಟೆ ಹಾಕಿ ಮುಚ್ಚಿಟ್ಟು ಸ್ವಲ್ಪ ಒಂದು ಎಲ್ಲ ರೆಡಿ ಮಾಡಿಕೊಂಡು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಎಲ್ಲ ಸ್ವಲ್ಪ ಇದಾಗಿರುತ್ತೆ. ಅದನ್ನು ನಾನು ಕ್ಲೀನಾಗಿ ಒಂದು ಸಣ್ಣ ಬಾಲ್, ಒಂದು ನಿಪ್ಪಟ್ಟಿಗೆ ಆಗೋಷ್ಟು ಒಂದು ಬಾಲ್ ಮಾಡ್ಕೊಳ್ತೀನಿ. ನಾನು ಇದು ಈ ಥರ ಮಾಡಿದ್ರೆ ತುಂಬ ನಿಧಾನ ಆಗುತ್ತೆ. ನಾನು ಅದನ್ನು ಎಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಬಾಲ್ ಮಾಡಿಕೊಂಡು ಚಪಾತಿ ಥರ ಲಟ್ಸ್ಕೊಂಡು ದೊಡ್ಡದಾಗಿ ಒಂದು ಚಪಾತಿ ಲಟ್ಸೋ ಹಾಳೆಯಲ್ಲಿ, ನಾನು ಪ್ಲಾಸ್ಟಿಕ್ ಹಾಳೆಯಲ್ಲಿ ಲಟ್ಸ್ಕೊಳ್ತೀನಿ. ಈ ರೀತಿ ಲಟ್ಸ್ಕೊಂಡ್ರೆ ಒಂದೇ ಸರಿ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ದೊಡ್ಡದಾಗಿ ಬಾಲ್ನ ತಗೊಂಡು ಕ್ಲೀನಾಗಿ ನಾನು ಲಟ್ಟಿಸ್ಕೊಂಡು ಅದರಲ್ಲಿ ಯಾವುದಾದ್ರೂ ಒಂದು ರೌಂಡ್ ಶೇಪಲ್ಲಿ ಸ್ಟೀಲ್ ಬಾಕ್ಸ್ ಆಗಿರ್ಬೋದು, ಅದರಲ್ಲಿ ನಾನು ಒಂದೇ ಸಮ ಇರುತ್ತೆ ಅನ್ನೋದಕ್ಕೋಸ್ಕರ ಅದರಲ್ಲಿ ನಾನು ಪ್ರೆಸ್ ಮಾಡಿ ತಗೊಳ್ತೀನಿ. ಹೀಗೆ ನಾನು ಎಲ್ಲ ಕ್ಲೀನಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 1-2 ಸಲ 2 ಬ್ಯಾಚ್ ಆಗಿ ಫ್ರೈ ಮಾಡೋಕ್ಕೆ ಕರಿಯೋದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ಅದು ಆ ಕಡೆ ಫ್ರೈ ಆಗ್ತಿದ್ದಂಗೆ ಈ ಕಡೆ ನಾವು ಅದನ್ನು ಲಟ್ಟಿಸ್ಕೊಂಡ್ರೆ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಆ ಕಡೆ ಫ್ರೈ ಆಗ್ತಾ ಇದ್ದಂಗೆ ಈ ಕಡೆ ನಾವು ರೆಡಿ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಒಂದು 2 ಬ್ಯಾಚ್ ಆಗೋಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಈ ನಿಪ್ಪಟ್ಟು. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಪಾಸಿಗೂ ಅಲ್ಲೂ ನಾವು ತೊಗೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಿಪ್ಪಟ್ಟು ಮಾಡಿದ್ರೆ. ಇದನ್ನು ನಾನು ಇಲ್ಲಿ ದಪ್ಪ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಥರ ಮಾಡಿದ್ರೆ ಬೇಗ ಆಗುತ್ತೆ. ನಮಗೆ ಯಾರು ಸಪೋರ್ಟ್ ಇಲ್ದಲೆ ಒಬ್ಬರೇ ಮಾಡ್ಕೊಳ್ಬೋದು. ಇದನ್ನು ತುಂಬಾ ಬೇಗ ಆಗುತ್ತೆ ಈ ನಿಪ್ಪಟ್ಟು ಅನ್ನೋದು. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಮಾಡಿದ್ಮೇಲೆ ಗರಿಯಾಗಿರುತ್ತೆ, ಸಾಫ್ಟ್ ಅಂದರೆ ಕ್ರಿಸ್ಪಿ ಆಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿರೋ ಈ ಮೆಥಡಲ್ಲಿ. ನೋಡಿ, ಕೈಯಲ್ಲಿ ತಟ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೊಂದೇ ತಟ್ಕೊಳ್ಳೋದಾದರೆ ಕೈ ಸ್ವಲ್ಪ ಬೆರಳುಗಳು ನೋವು ಬರುತ್ತೆ. ಜಾಸ್ತಿ ಮಾಡೋದಾದರೆ ಜಸ್ಟ್ ಒಂದು ಸ್ವಲ್ಪ ಮಾಡೋದಾದರೆ ಪರವಾಗಿಲ್ಲ, ನಾವು ಲಟ್ಟಿಸ್ಕೋಬೋದು. ನಾವು ಈವನ್ ಆಗಿರಬೇಕು ಅಂತಂದರೆ ಒಂದು ಕ್ಯಾಪ್ನ, ಅದನ್ನು ಯಾವುದಾದ್ರೂ ಒಂದು ಸ್ಟೀಲ್ ಕ್ಯಾಪ್ನ ಅದನ್ನು ತಿರುಗಿಸಿ ಇಟ್ಕೊಂಡು ಆ ಶೇಪಲ್ಲಿ ನಾವು ತಗೊಂಡ್ರೆ ಎಲ್ಲ ಒಂದು ಈ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಡ್ಕೊಳ್ತೀನಿ. ಮತ್ತು ಬೇಗ ಆಗುತ್ತೆ ಈ ರೀತಿ ಮಾಡಿದ್ರೆ. ಇಲ್ಲಿ ನಾನು ನಿಪ್ಪಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಬಂದಿದೆ ಈ ನಿಪ್ಪಟ್ಟು.
ಅಲ್ಲಲ್ಲಿ ಸ್ವಲ್ಪ ಕಡಲೆಗಳು ಮತ್ತು ಶೇಂಗಾ ಬೀಜ ಸ್ವಲ್ಪ ದಪ್ಪ ದಪ್ಪ ಇದ್ದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬಂದಿದೆ ನಾವು ಮಾಡಿರೋ ಈ ಮೆಥಡಲ್ಲಿ. ಮೈದಾ ಹಿಟ್ಟು ಯಾವಾಗಾರು ಒಂದ್ಸಲಿ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಡೈಲಿ ಮಾಡಬಾರ್ದು. ಈ ರೀತಿ ಕಟ್ ಮಾಡಿ ತಗೊಳ್ತೀನಿ ನಾನು. ತುಂಬ ತೆಳುವಿಲ್ಲ, ತುಂಬ ದಪ್ಪನೂ ಇಲ್ಲ. ದಪ್ಪ ಆದರೆ ಸ್ವಲ್ಪ ಬಾಯ್ಲ್ ಮಾಡೋ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾವು ಉಜ್ಜಿ ತೆಗೆದು ಇಟ್ಕೊಂಡ್ರೆ ಫ್ರೈ ಮಾಡೋಕ್ಕೂ ಈಸಿ ಆಗುತ್ತೆ. ಒಂದು 5 ನಿಮಿಷ ಆಗುತ್ತೆ, ಅಷ್ಟರೊಳಗೆ ಆಗೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಮಾಡಿದ್ರೆ ನಮಗೆ ಕಲರು ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ನಿಧಾನವಾಗಿ ಮಾಡಬೇಕು ಇದನ್ನು. ಲೋ ಫ್ಲೇಮಲ್ಲಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.